ನಾವೆಲ್ಲರೂ ಕೂಡ ದೇವಸ್ಥಾನಗಳಿಗೆ ಹೋಗ್ತೀವಿ, ಮನೆಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡ್ತೀವಿ. ಪ್ರಾರ್ಥನೆ ಮಾಡಬೇಕಾದ್ರೆ ನಮ್ಮ ಮನಸ್ಸಿಗೆ ಬಂದಂಥ ಎಲ್ಲದನ್ನು ಪ್ರಾರ್ಥನೆ ಮಾಡ್ತೀವಿ. ಮೋಸ್ಟ್ ಆಫ್ ಅಸ್ ಆಸ್ತಿ ಬೇಕು, ಐಶ್ವರ್ಯ ಬೇಕು, ನೆಮ್ಮದಿ ಬೇಕು, ಈ ಥರ ಬೇರೆ ಬೇರೆ ಥರದ ಪ್ರಾರ್ಥನೆಗಳಿರುತ್ತೆ. ಆದರೆ ಶಾಸ್ತ್ರ ಒಂದು ಅಂಶವನ್ನು ಸೇರಿಸಲೇಬೇಕು ಅಂತ ಹೇಳುತ್ತೆ ನಿಮ್ಮ ಪ್ರಾರ್ಥನೆಗಳಲ್ಲಿ. ಯಾವ್ದ್ಯಾವುದು? ಅನಾಯಾಸೇನ ಮರಣಂ ವಿನಾದೈನ್ಯೇನ ಜೀವನಂ ದೇಹಿ ಮೇ ಕೃಪಯಾ ಶಂಭೋ ತ್ವಯಿ ಭಕ್ತಿಮ ಚಂಚಲ. ಅನಾಯಾಸದಿಂದ ಮರಣ. ಯಾವಾಗ ನನ್ನ ಜೀವನ ಅಂತ್ಯದ ಸ್ಥಿತಿಗೆ ಬರುತ್ತೆ, ಆಗ ನನ್ನ ಜೀವ ಅತ್ಯಂತ ಅನಾಯಾಸವಾಗಿ ಈ ದೇಹದಿಂದ ಹೋಗಲಿ. ಆದರೆ ಅಲ್ಲಿ ತನಕ ಯಾವಾಗ ನಾನು ಜೀವನ ಮಾಡ್ತಿರ್ತೀನೋ ಆಗ ವಿನಾ ದೈನ್ಯೇನ ಜೀವನಂ, ಯಾರ ಅಧೀನದಲ್ಲೂ ಯಾವ ಚಿಂತೆಯಲ್ಲೂ ನಾನು ಮುಳುಗಿ ನನ್ನ ಜೀವನ ವ್ಯರ್ಥ ಮಾಡ್ಕೊಳ್ಳೋದು ಬೇಡ. ವಿನಾ ದೈನ್ಯದಿಂದ ನನ್ನ ಜೀವನ ಸಾಗಲಿ. ಇದಾಗ್ಲಿಕ್ಕೆ ಏನು ಬೇಕು? ಕೊನೆಯದೊಂದು ಮಹಾಸೂತ್ರ ಬೇಕು. ಆ ಸೂತ್ರನೇ ಹೇಳ್ತಾರೆ ಅಚಂಚಲ ಭಕ್ತಿ. ಶಿವನಲ್ಲಿ ಯಾವ ದೇವತೆಯನ್ನ ಪೂಜೆ ಮಾಡ್ತೀರೋ, ಧ್ಯಾನ ಮಾಡ್ತೀರೋ, ಆ ದೇವತೆಯಲ್ಲಿ ಅಚಂಚಲವಾದ ಭಕ್ತಿಯನ್ನ ಬೇಡಬೇಕು. ಈ ಮೂರಂಶ ಈ ಪ್ರಾರ್ಥನೆಯನ್ನ ಸಫಲ ಮಾಡುತ್ತೆ. ನೆಕ್ಸ್ಟ್ ಟೈಮಿಂದ ಎಲ್ಲೆಲ್ಲಿ ಯಾವಾಗ ಪ್ರಾರ್ಥನೆ ಮಾಡುವಂಥ ಅವಕಾಶ ಸಿಗುತ್ತೋ ಆಗೆಲ್ಲ ಈ ಶ್ಲೋಕಗಳನ್ನ ನಾವು ಪ್ರಾರ್ಥನೆಯಲ್ಲಿ ಸೇರಿಸೋಣ. ಅನಾಯಾಸೇನ ಮರಣಂ ವಿನಾದೈನ್ಯೇನ ಜೀವನಂ ದೇಹಿ ಮೇ ಕೃಪಯಾ ಶಂಭೋ ತ್ವಯಿ ಭಕ್ತಿಂ ಅಚಂಚಲಾ.